ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ತಂಗಿ ಬರ್ಡೇ, ಸೊ ಅದರದ್ದು ವ್ಲಾಗ್ ಮಾಡೋಣ ಅಂತ. ನಾನು ಪಿ ಜಿಯಲ್ಲಿದ್ದೀನಿ, ಅವರ ಪೇರೆಂಟ್ಸ್ ಮತ್ತು ತಂಗಿ ಮನೇಲಿದ್ದಾರೆ. ಸೊ ಇವತ್ತು ಆಫೀಸ್ ಮುಗಿಸ್ಕೊಂಡು ಕೇಕ್ ತೊಗೊಂಡು ತಂಗಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು ಬರ್ಡೇನ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಸೊ ಆಫೀಸ್ ಸ್ವಲ್ಪ ತೋರಿಸ್ತೀನಿ, ಮತ್ತು ಟ್ರಾವೆಲಿಂಗ್, ಮತ್ತು ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡಬೇಕು. ಸೊ ದಿಸ್ is the motto of this particular vlog. So let's get started. ಇದು ಇನ್ನಿನ ದಿನದ ಕ್ಲಿಪ್ಪು. ಫ್ರೈಡೇ ಅವಳು ಬರ್ತಾಳೆ ನನ್ನ ತಂಗಿದು. ಥರ್ಸ್ಡೇ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೀನಿ. ಸೊ ಹೊಸ ಡ್ರೆಸ್ಗಳು ತೊಗೊಂಡಿದ್ದೆ ಅವ್ರ ಬರ್ತಡೇಗೆ. ಸೊ ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊತಿದ್ದೀನಿ. ಬರ್ತಡೇಸು ಎಷ್ಟು ಸ್ಪೆಷಲ್ ಅಲ್ವಾ. ಸ್ವಲ್ಪ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ದಟ್ಸ್ ಅನದರ್ ಡೇ ಅಂತ ಅಂದ್ಕೊತಾರೆ. ಬಟ್ ನಮ್ಮ ಮನೇಲಿ ಅದು ಯಾವಾಗಲೂ ಸ್ಪೆಷಲ್. ಯಾರಿಂದ? ನನ್ನ ತಂಗಿಯಿಂದ. ಅವಳು ಮೋಸ್ಟ್ ಎಕ್ಸೈಟೆಡ್ ಮೆಂಬರ್. ಬರ್ತಡೇಸ್ ಬಂದರೆ ಅವಳು ನಂದಾಗಿರ್ಬೋದು, ಮಮ್ಮಿದಾಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಎಲ್ಲರದ್ದು ಬರ್ತಡೇನೂ ಸೆಲೆಬ್ರೇಟ್ ಮಾಡ್ತಾಳೆ. ಸ್ಪೆಷಲ್ ಡೇ ಮಾಡ್ತಾಳೆ ಅವರಿಗೆಲ್ಲ. ಸೊ ಇದು ಇವಾಗಿಂದ ಅಲ್ಲ, ಸ್ಕೂಲಲ್ಲಿ ಇರೋದ್ರಿಂದ ನಾನು ಸೇಮ್ ಸ್ಕೂಲಲ್ಲಿದ್ದಾಗಿಂದನೂ ಅವಳು ಬರ್ತಡೇಸ್ಗೆ ಗಿಫ್ಟ್ ಕೊಡೋದಾಗಿರ್ಬೋದು. ಬರೀ ಬರ್ತಡೇಸ್ ಮಾತ್ರ ಅಲ್ಲ, ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಫ್ರೆಂಡ್ಶಿಪ್ ಡೇ, ಎಲ್ಲದಕ್ಕೂ ಗಿಫ್ಟ್ಸ್ ತಂದು ಕೊಡ್ತಾಳೆ. ಇನ್ನು ಅವಾಗ ಪುಟ್ಟದಾಗಿರ್ತಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಗಿಫ್ಟ್ಸ್ಗಳು. ಬಟ್ ಅವಳು ಯಾವಾಗೂ ಖುಷಿಯಾಗಿರ್ತಾಳೆ ಬರ್ತಡೇಸ್ ಅಂತ ಬಂದಾಗ, ಅಥವಾ ಯಾವುದೇ ಸ್ಪೆಷಲ್ ಡೇ ಅಂತ ಬಂದಾಗ. ಸೊ ಇವತ್ತು ಅವಳ ಬರ್ತಡೇ. ಸೊ ನಾನು ಅವಳ ಬರ್ತಡೇನ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಸ್ಪೆಷಲ್ ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ನಾನು ಇವಳ ಬರ್ತಡೆಗೆ ಮಾಡ್ತಿದ್ದೀನಿ. ಬಟ್ ಬರೀ ತಂಗಿ ಮಾತ್ರ ಅಲ್ಲ, ಅಮ್ಮನ ಬರ್ತಡೇನೂ ಸ್ಪೆಷಲ್ ಮಾಡಲೇಬೇಕಾಗತ್ತೆ. ನಾನು ಅವಾಗ ಹೇಳ್ದಂಗೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಮಾತ್ರ ಅಲ್ಲ, ತುಂಬ ಖುಷಿ ಕೂಡ ಕೊಡುತ್ತೆ ಅದು ನನಗೆ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ಬೇಗ ಪ್ಯಾಕ್ ಮಾಡಿ ನಾಳೆಗೆ ಸ್ವಲ್ಪ ರೆಡಿ ಆಗಬೇಕು. ಕ್ಲೋತ್ಸ್ ಎಲ್ಲ ಪ್ಯಾಕ್ ಆಯಿತು. ಸ್ವಲ್ಪ ಎಲ್ಲ ನನ್ನ ಟಾಯ್ಲೆಟ್ರೀಸ್ನೆಲ್ಲ ಇಟ್ಕೊತಿದ್ದೀನಿ, ಮತ್ತು ನನ್ನದು ಅಕ್ಸರೀಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಇಟ್ಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಪ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸಲ್ಲಿ ನಾನು ಆಫೀಸಿಂದ ಲಂಚಿಗೆ ಹೋಗಿದ್ದೆ. ಸೊ ಅದನ್ನು ವ್ಲಾಗ್ ಮಾಡೋದು ಮರ್ತೋಗಿದ್ದೀನಿ ನಾನು. ಸೊ ಆಫೀಸಿಂದ ಬೇಗ ಬರ್ತಿದ್ದೀನಿ. ಸೊ 5ಗೆ ಕೇಳ್ಕೊಂಡು ಬಂದುಬಿಟ್ಟೆ. ಪಾಪ HR ಆಯ್ತಮ್ಮ ಹೋಗಮ್ಮ ಅಂತ ಅಂದ್ಬಿಟ್ರು. ಮತ್ತು ಜೋರು ಮಳೆ ಬೇರೆ ಬರ್ತಿತ್ತು. ಸೊ ಅದಕ್ಕೆ ಆಫೀಸಿಂದ ಕೇಕ್ ಕಲೆಕ್ಟ್ ಮಾಡಿಕೊಂಡು ಹೋಗೋಣ ಅಂತಿದ್ದೀನಿ. ಸರ್ಪ್ರೈಸ್ ಏನು ಅಂತ ಹೇಳಿಲ್ವಲ್ಲ ನಾನು ನಿಮಗಿನ್ನು. ಸರ್ಪ್ರೈಸು ಇವಾಗ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಆಫೀಸ್ ಹತ್ರನೇ ಒಂದು ಕೇಕ್ ಶಾಪ್ ಇದೆ. ನಾನು ಒಂದು 2-3 ಸಲ ಕೇಕ್ ತಿಂದಿದ್ದೆ. ತುಂಬ ಚೆನ್ನಾಗಿತ್ತು ಕೇಕ್, ಎಸ್ಪೆಷಲಿ ದ ರೆಡ್ ವೆಲ್ವೆಟ್ ಕೇಕ್. ಸೊ ಅದಕ್ಕೆ ಅದೇ ಶಾಪಿಗೆ ನೆನ್ನೆನೇ ಬಂದು ಆರ್ಡರ್ ಕೊಟ್ಟು ಹೋಗಿದ್ದೀನಿ. ರೆಡ್ ವೆಲ್ವೆಟ್ ½ kg 550 ರೂಪೀಸ್ ಅರೌಂಡ್ ಹೇಳಿದ್ರು. ಸೊ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಸರ್ಪ್ರೈಸ್ ಬಗ್ಗೆ ಮಾತಾಡೋಣ ಇವಾಗ. ಹಾಯ್ ಬೇಬಿ. ಇದೇ ಸರ್ಪ್ರೈಸ್. ಅವಳಿಗೆ ಯಾವತ್ತೂ ನಾವು ಈ ಥರ ಬಿಗ್ ಸೆಲೆಬ್ರೇಷನ್ ಮಾಡಿಲ್ಲ. ಈ ಥರ ಹಿಂದೆಲ್ಲ ಪ್ರಾಪ್ಸ್ ತೊಗೊಂಡು ಅನ್ನಿಸ್ಬಿಟ್ಟು ಹ್ಯಾಪಿ ಬರ್ಡೇ ಅಂತೆಲ್ಲ ಮಾಡಿರಲಿಲ್ಲ. ಸೊ ಈ ಸಲ ಅದಕ್ಕೆ ಪ್ರಾಪ್ಸ್ ಎಲ್ಲ ತೊಗೊಂಡಿದ್ದೀನಿ. ನಂಗೆ ಅದ್ರದ್ದು ನೇಮ್ಗಳು ಗೊತ್ತಿಲ್ಲ. ಸೊ ಅದು ಗೋಡೆ ಮೇಲೆ ಹಾಕೋದು, ಹ್ಯಾಪಿ ಬರ್ತಡೇ ಅಂತ ಹಾಕೋದು, ಮತ್ತು ಮಿಸ್ ವರ್ಲ್ಡಿಗೆಲ್ಲ ಹಾಕ್ತಾರಲ್ಲ ಹ್ಯಾಪಿ ಬರ್ಡೇ, ಮಿಸ್ ವರ್ಲ್ಡಿಗೆಲ್ಲ ಮಿಸ್ ವರ್ಲ್ಡ್ ಅಂತ ಹಾಕ್ತಾರೆ, ಅದು ಹ್ಯಾಪಿ ಬರ್ಡೇ ಅಂತ ಬರುತ್ತೆ ಟ್ಯಾಗ್ ಥರ. ಸೊ ಅದೆಲ್ಲ ತೊಗೊಂಡಿದ್ದೀನಿ. ನನ್ನ ಜರ್ನಿ ಶುರು ಆಗಿದ್ದು 5:30ಗೆ. ಸೀರಿಯಸ್ಲಿ ಇದು ಜರ್ನಿ ಅಂತಲೇ ಕರಿಬೇಕು. ಫ್ರಮ್ ವೆಸ್ಟ್ ಬ್ಯಾಂಗ್ಳೂರ್ ಟು ಸೌತ್ ಬ್ಯಾಂಗ್ಳೂರ್ ಹೋಗೋ ಸತ್ರಲ್ಲಿ ನನಗೆ ಸಾಕಾಗೋಯಿತು. ಓಲಾ ಬುಕ್ ಆಗೋಕ್ಕೆ 30-35 ಮಿನಿಟ್ಸ್ ತೊಗೊಂತು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 2.25 ಗಂಟೆ ತೊಗೊಂಡಿದ್ದೀನಿ. 5:30 ಮನೆ ರೀಚ್ ಆದಾಗ 7:45. ನೀವು ಕೂಡ ನೋಡ್ಬೋದು, ಬೆಳಗಿದ್ದಾಗ ಹೋಗ್ತಿದ್ದೆ, ಕತ್ಲೆ ಆದರೂ ಹೋಗ್ತಾನೇ ಇದ್ದೀನಿ. ಇದು ಸಿಲ್ಕ್ ಬೋರ್ಡ್ ಮೆಟ್ರೋ. ಹೋಗ್ತಾನೇ ಇದ್ದೀನಿ. ಮನೆ ರೀಚ್ ಆದ. ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಅಕ್ಕ ಎಲ್ಲ ಪ್ರಾಪ್ಸ್ ಎಲ್ಲ ತಂದಿದ್ದಾರೆ, ತೋರಿಸೋದು. ಇದು ಒಂದು ಬ್ಯಾಕ್ಗ್ರೌಂಡ್ಗೆ, ಇದು ಹ್ಯಾಪಿ ಬರ್ಡೇ ಅಂತ. ಇದು ಬ್ಯಾಕ್ ಡ್ರಾಪ್. ಓಪನ್ ಮಾಡಲಾ? ಇದು ಆಮೇಲೆ ಓಪನ್ ಮಾಡು. ಹ್ಯಾಪಿ ಟೇಪ್ ಕೊಟ್ಟಿದ್ದಾರೆ, ಅದಕ್ಕೆ ಟೇಪ್ ಅನ್ಸುತ್ತೆ. ಅದು ಜಾಯಿನ್ ಮಾಡ್ಬಿಟ್ಟು ಅಕ್ಕ ಅದು ಒಟ್ಟಿಗೆ ಜಾಯಿನ್ ಮಾಡಿ. ಬರ್ಡೇ ಅಂತ ಜಾಯಿನ್ ಮಾಡೋಣ. ಅದಾದ ಎಷ್ಟು ನಿಮಿಷದಲ್ಲಿ ಇದು ಮಾಡ್ತಾರೆ. ಮತ್ತೆ ಇದು ಹ್ಯಾಪಿ ಬರ್ಡೇ ಅಂತ ಹಾಕೊಳ್ಳೋದು. ಲೇಬಲ್ಸ್ ಅದು
ಲೇಬಲ್ಸಿಗೆಲ್ಲ ಅಟ್ಯಾಚ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಮಾಡಿ. ಇದು ಇನ್ನೊಂದು ಕರ್ಟನ್ಸು ಮತ್ತು ಇದು ಹ್ಯಾಪಿ ಬರ್ಡೇ. ಪರವಾಗಿಲ್ಲ. ಹೌದಾ? ಬೆಳಗ್ಗೆ ಎಲ್ಲ ರೆಡಿ ಆಗಿದ್ದೆ. ನಾವು ಇಬ್ರು ಹೆಂಗಾಗ್ಬಿಟ್ಟಿದೀವಿ ಬೆಳಗ್ಗೆ ಚೆನ್ನಾಗಿದ್ವಿ. ಆಮೇಲೆ ಓಪನ್ ಮಾಡೋಣ. ಆಯ್ತು ಲಾಸ್ಟಲ್ಲಿ ಹಾಕೊಳ್ಳೋದು ಒಂಥರ ಸ್ಟ್ಯಾಚ್. ಹಿಂಗೆ ಹಾಕೊಳ್ಳೋದು. ಸ್ಟ್ಯಾಚ್ ಹುಡುಗ ಏನೋ ಅಂದ, ಹಿಂಗೆ ಹಾಕೊಳ್ಳೋದಂದ್ರೆ ಹೂ ಅಂದ. ಅದೇನೋ ಅಂತ ನನಗೂ ಆಮೇಲೆ ಏನು ತಂದಿದ್ರೆ ಇಲ್ಲಿ ನೋಡು. ಹಾಂ ಇದು ನೋಡಿ. ಮತ್ತು ಇಲ್ಲಿ ಚಿಪ್ಸ್ ಇದೆ, ಚಾಕ್ಲೇಟ್ಸ್ ಇದೆ, ಆಮೇಲೆ ದೊಡ್ಡ ಚಾಕ್ಲೇಟ್ ಇದೆ. ಎಂಜಾಯ್. ಬೇಜಾರು ಮಾಡ್ಕೊಂಡಿದ್ದೆ ಚಾಕ್ಲೇಟ್ ಅಲ್ವಾ? ಇಲ್ಲ ಹೇಳ್ತೀನಿ. ಏನಿದೆ ಕ್ಯಾಂಡಲ್ ಅದು? ಹಾಂ 19 ಅಂತ ಆಮೇಲೆ ಇದೆಲ್ಲ ಇದೆ. ಇವಾಗ ಇದೆಲ್ಲ ಅರೇಂಜ್ ಮಾಡಿ ಇವಾಗ ಇದೆಲ್ಲ ತರಿಸಿದ್ದಾರೆ ನಮ್ಮಕ್ಕ. ಆಮೇಲೆ ಜೆಪ್ಟೋಲ್ಲಿ ಅದೇನದು ಬಲೂನು ಮತ್ತು ಅದನ್ನು ಬಲೂನ್ ಊದಲ್ಲಿ ಬರುತ್ತೆ ಅಲ್ಲ, ಅದೆಲ್ಲ ಬಂದಿದೆ ಇವಾಗ. ಪಂಪರ್. ಆಯಿತು ಆಯಿತು, ಅದೇ ಬಂದಿರೋ ಮಾಡ್ತೀನಿ, ಹೋಗು ನೀನು ಅದನ್ನು ಮಾಡು. ಆಯಿತಾ. ಸೊ ಇವಾಗ ಅದನ್ನೆಲ್ಲ ಮಾಡೋದು ಅಂದರೆ ಎಲ್ಲ ಸೆಟ್ ಮಾಡೋದು. ಸೊ ಅದನ್ನ ನಾನು ನಿಮಗೆ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತೀನಿ. ಆಮೇಲೆ ಇವಾಗ ಏನೇನು ಬಂದಿದೆ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಇದು ಬಲೂನು, ಬ್ಲ್ಯಾಕ್ ಮತ್ತು ಗೋಲ್ಡ್ ಬಲೂನು. ಆಮೇಲೆ ಇನ್ನೇನಿದೆ ಅದೇ ಸಾಂಟಾ ಬಂತು. ಬರ್ಡೇ ಕೇಕ್, ಇದು ಜನತಿ, ಆಮೇಲೆ ಇದು ಹ್ಯಾಪಿ ಬರ್ಡೇ ಡೆಕೋರೇಷನ್. ಇಲ್ಲಿ ನಮ್ಮಕ್ಕ ಮತ್ತು ಜನತಿ ಇವರಿಬ್ಬರೇ ಮಾಡಿರೋದು ಇದೆಲ್ಲ. ಅವಾಗ ಟಮ್ಮಿ ಇನ್ನು ಅಂತೀವಿ, ಇನ್ನು ಹೇಳ್ಕೊ. ಹಾಂ ಸ್ಮೈಲ್ ಪ್ಲೀಸ್ ಮೇಡಮ್. ಮೇಡಮ್ ನೀವು ನೋಡಿ ಮೇಡಮ್, ಪುಷ್ಪ ಲಿಪ್ಸ್ಟಿಕ್ ಚೆನ್ನಾಗಿದೆಯಲ್ಲ. You put down the phone. You've nowhere to. Happy birthday to you, Kusuma. Happy birthday to. ಜರಗಡ ಮೇ God Bless you. May God bless you. May God bless you. ಆಮೇಲೆ ದೀಪ ನಾನು ಸಾಯಂಕಾಲ Happy birthday to you. ದೋಸ್ತಗಳು 8th ಸ್ಟ್ಯಾಂಡರ್ಡ್ ಇಲ್ಲ 8th ಸ್ಟ್ಯಾಂಡರ್ಡ್. ಬಾಯ್ ವಿಡಿಯೋಗೆ ಬಾಯ್. ಬರ್ಡೇಗೆ 10 ಗಂಟೆ. ಹ್ಞೂ ನಿಮ್ಮನೇಲಿ ಇರ್ತೀನಿ ಸರ್. ಬಾಯ್. ಸರಿ ಆಯ್ತು, ಹುಷಾರು. ಹಾಂ ಹೋದ್ಮೇಲೆ ನಾನೇ ಮಾಡ್ತೀನಿ, 10 ಮಿನಿಟ್ಸ್ ಬಿಟ್ಟು ಮಾಡ್ತೀನಿ. ಹಾಂ ಹುಷಾರು, ಬಾಯ್. ಸೊ ಹಾಯ್ ಗೈಸ್, ನಂದು ಬರ್ಡೇ ಮುಗೀತು. ಔಟ್ರೋ ಕೊಡೋಣ ವ್ಲಾಗ್ಗೆ ಅಂತ ಬಂದೆ ಅಷ್ಟೇ. ಇಟ್ ವಾಸ್ ಫುಲ್ ಚೆನ್ನಾಗಿತ್ತು ಡೇ. ಸ್ವಲ್ಪ ಬೆಳಗ್ಗೆ ಫುಲ್ ಟೆನ್ಷನಲ್ಲಿದ್ದೆ, ಆಮೇಲೆ ಎಲ್ಲ ಕಾಮಾಗಿತ್ತು. ಜನತಿ ಬಂದಳು, ಎಲ್ಲ ಚೆನ್ನಾಗಿತ್ತು. ಇವತ್ತು ನನ್ನ ಡೇಯಲ್ಲಿ ಫುಲ್ ಎಫರ್ಟ್ಸ್ ಹಾಕಿ ನನಗೆ ಸ್ಪೆಷಲ್ ಅಂತ ಫೀಲ್ ಮಾಡಿಸಿದ್ದು ಇವತ್ತಿನ ದಿನದಲ್ಲಿ. ಲೈಕ್ ಇವತ್ತಂತಲ್ಲ, ಲೈಫಲ್ಲೇ. ಬಟ್ ಜನತಿ ಮತ್ತು ನಮ್ಮ ಅಕ್ಕ
ಒಂಥರ ಫುಲ್ ಖುಷಿ ಆಯಿತು ನನಗೆ. ಮನೆಗೆ ಬಂದಮೇಲೆ ಎಲ್ಲ ಡೆಕೋರೇಟ್ ಮಾಡಿ ನಮ್ಮ ಅಕ್ಕ ಜನತಿ ನಮ್ಮ ಮಮ್ಮಿ ಒಂಥರ ಖುಷಿ ಆಯಿತು ನನಗೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಮತ್ತು ಜನತಿನೂ ಪಾಪ 10 o'clockವರೆಗೂ ಮನೇಲೇ ಇದ್ಲು. ನಮ್ಮ ಮನೇಲಿ ಅದು ಒಬ್ಬಳೇ ಹೋಗಬೇಕು ನಂಗೆ ಲೈಟಾಗಿ ಒಂಥರ ಮನೇಲಿ ಏನಾದರೂ ಅಂತಾರೆ ಬೈತಾರೆ ಅಂತ ಟೆನ್ಷನ್. ಬಟ್ ಅವ್ರ ಮಮ್ಮಿ ಸಪೋರ್ಟಿವ್ ಈ ಸಲ. ಆಮೇಲೆ ನಮ್ಮ ಅಕ್ಕ ಪಾಪ ಅಷ್ಟು ದೂರದಿಂದ ಕೇಕು ಡೆಕೋರೇಷನ್ ಥಿಂಗ್ಸ್ ಎಲ್ಲ ತೊಗೊಂಬಂದು ಪಾಪ ಎಲ್ಲ ಮಾಡಿದ್ಲು. ನನಗೊಂಥರ ಇಬ್ಬರು 2 people ನನ್ನ ಲೈಫಲ್ಲಿ ಫುಲ್ ಇಷ್ಟೊಂದು ಎಫರ್ಟ್ಸ್ ಹಾಕಿದೆ ಕೇರ್ ಅಬೌಟ್ ಮೀ ಅಂತೆಲ್ಲ ಫುಲ್ ಖುಷಿ ಆಯಿತು. ನಮ್ಮ ಮಮ್ಮಿನೂ ಕೂಡ ನಮ್ಮ ಮಮ್ಮಿ ನನ್ನ ಹೇಳಿಲ್ಲ ಅಂತಾರೆ, ನಮ್ಮ ಮಮ್ಮಿನೂ ಸೊ ವಿಡಿಯೋ ನೋಡಿದ್ರಿ ಅನಿಸುತ್ತೆ. ನನ್ನ ತಂಗಿ ಬರ್ಡೇ ಆಯಿತು. ಸೊ ಶಿ ವಾಸ್ ಸೋ ಎಕ್ಸೈಟೆಡ್ ಫಾರ್ ಹರ್ ಬರ್ಡೇ. ಸೊ ಅವಳದು ಬರ್ಡೇ ಮುಗೀತು. ನನ್ನ ಕೈಲಾದಷ್ಟು ನಾನು ಅವಳ ಡೇನ ಸ್ಪೆಷಲ್ ಮಾಡಿದ್ದೀನಿ. ಅವಳು ತುಂಬ ಖುಷಿಯಾಗಿದ್ದಾಳೆ. ನಾನು ಸರ್ಪ್ರೈಸ್ ಕೊಟ್ಟಿದ್ದೆ ಅವಳಿಗೆ ಡೆಕೋರೇಟಿವ್ ಐಟಮ್ಸ್ ತೊಗೊಂಡೋಗೋ ಐಡಿಯಾ ಇರಲಿಲ್ಲ, ಬರೀ ಕೇಕ್ ತೊಗೊಂಬರ್ತೀನಿ ಅಂತ ಅಂದ್ಕೊಂಡಿದ್ಲು. ಸೊ ನಾನು ಡೆಕೋರೇಟಿವ್ ಐಟಮ್ಸ್ ತೊಗೊಂಡೋದೆ. ಶಿ ವಾಸ್ ಸೋ ಸರ್ಪ್ರೈಸ್ಡ್. ಪಾಪ ಅವಳು ಅವ್ಳ ಫ್ರೆಂಡ್ಸ್ ಸೇರಿಕೊಂಡೆ ಡೆಕೋರೇಷನ್ ಮಾಡಿದ್ರು. ನನಗೆ ತುಂಬ ಸುಸ್ತಾಗಿತ್ತು. 5 ಬಿಟ್ಟಿದ್ದು ಇದನ್ನೆಲ್ಲ 7:45 ಹೋಗಿ ರೀಚ್ ಆಗಿದ್ದೆ ನಾನು. ನಂಗೆ 1 hour ಉಸಿರಾಡೋಕ್ಕೂ ನಡೆಯೋಕೆ ಆಗ್ತಿರ್ಲಿಲ್ಲ. ಐ ವಾಸ್ ಸೋ ಟಯರ್ಡ್. ಮತ್ತು ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬಲೂನ್ ಉಟ್ಕೊಳ್ಳೋದು, ಸ್ವಲ್ಪ ಎಲ್ಲ ಪೋಣಿಸ್ಕೊಳ್ಳೋದೆಲ್ಲ ಮಾಡಿದ್ದೆ. ಸೊ ಅದಾದಮೇಲೆ ಪಾಪ ಅವರೇ ಎಲ್ಲ ಕಟ್ಕೊಂಡ್ರು, ಅವರೇ ಫೋಟೋಶೂಟ್ ಮಾಡಿಕೊಂಡ್ರು. ನನ್ನ ತಂಗಿ ಖುಷಿಯಾಗಿದ್ದಾಳೆ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗು ನಮ್ಮ ಮಮ್ಮಿ ಬರ್ಡೇದು ಬರುತ್ತೆ. ಐ ಥಿಂಕ್ ಶಾಪಿಂಗ್ ವ್ಲಾಗ್ ಬಂದಿದೆ. ಅದಾದಮೇಲೆ ನಮ್ಮ ಮಮ್ಮಿ ಬರ್ಡೇ ವ್ಲಾಗ್ ಇದೆ. ಸೊ ಅವ್ರಿಗೆ ಕೂಡ ಖುಷಿಯಾಗಿದೆ. ಸೊ ಶಿ ವಾಸ್ ಆಲ್ಸೋ ಟೆಲ್ಲಿಂಗ್ ನಂಗೆ ತುಂಬ ಖುಷಿಯಾಗಿದೆ, ಥ್ಯಾಂಕ್ ಯು ಅಂತಲ್ಲ. ಸೊ ಆ್ಯಸ್ ಅ ಡಾಟರ್, ಆ್ಯಸ್ ಅ ಸಿಸ್ಟರ್, ಐ ಆಮ್ ಡೂಯಿಂಗ್ ಮೈ ಇಟ್ಸ್ ನಾಟ್ ರೆಸ್ಪಾನ್ಸಿಬಿಲಿಟೀಸ್. ಇದರಿಂದ ನನಗೂ ತುಂಬ ಖುಷಿ ಆಗುತ್ತೆ. ಸೊ ದಟ್ಸ್ ಇಟ್. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ, ದಿಸ್ ಪರ್ಟಿಕ್ಯುಲರ್ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮತ್ತು ಕಮೆಂಟ್ ಮಾಡಿ ನಿಮ್ಮ ತಂಗಿ ಬರ್ಡೇ ಅಥವಾ ನಿಮ್ಮ ಸಿಬ್ಲಿಂಗ್ ಬರ್ಡೇ ನೀವು ಹೇಗೆ ಮಾಡ್ತೀರಾ ಅಂತ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಾನಲ್ಗೆ. ಮತ್ತು ನನ್ನ ತಂಗಿ ಚಾನಲ್ ಕೂಡ ಇದೆ, ದಾಕುಸುಮ ಅಂತ. ಅವಳನ್ನ ಲಿಂಕ್ ಮಾಡಿರ್ತೀನಿ ನಾನು ಟೈಟಲಲ್ಲಿ. ಸೊ ಅವಳ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಅವಳ ಕಂಟೆಂಟ್ ಇಷ್ಟ ಆದರೆ. ಥ್ಯಾಂಕ್ ಯು. Bless me and God bless you all.